ಡಾಕ್ಟರ್ ಹರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ರೋಗಗಳಲ್ಲಿ ಕೊಳೆ ರೋಗ ಬಿಟ್ಟರೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗಿರುವಂಥದ್ದು ಎಲೆ ಚುಕ್ಕೆ ರೋಗ, ಹಾಗೂ ರೈತರಲ್ಲಿಯೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾದಂಥ ರೋಗ. ಏನಿದು ಎಲೆ ಚುಕ್ಕೆ ರೋಗ ಹಾಗೂ ಇದರ ಒಂದು ಮಹತ್ವ ಏನು? ಹೌದು ಸರ್, ನಿಜ. ನೀವು ಹೇಳಿದಂಗೆ ಕೊಳೆ ರೋಗ ಮೊದಲಿಗೆಲ್ಲ ಭಾಳ ಬಾಧಿಸ್ತಾ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ಈ ಎಲೆ ಚುಕ್ಕೆ ರೋಗ ಅನ್ನೋದು ಒಂದು ಮಹಾಮಾರಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ಭಾಳ ಒಂದು ತೊಂದರೆ ಕೊಡ್ತಾ ಇದೆ. ಆಮೇಲೆ ಇದು ಏನು ಹೊಸ ರೋಗ ಏನಲ್ಲ. ಸೊ ಮೊದಲಿಗೆ ಇತ್ತು, ಈ ಎಲೆ ಚುಕ್ಕೆ ರೋಗ ಅನ್ನೋದು ಬರ್ತಾ ಇತ್ತು, ಹೋಗ್ತಾ ಇತ್ತು. ಕೆಲವೊಂದು ಶಿಲೀಂಧ್ರಗಳಾದ ಫಿಲೋಸ್ಟಿಕ್ಟಾ ಇರ್ಬೋದು, ಆಮೇಲೆ ಕೊಲೆಟೋಟ್ರೈಕಮ್, ಇವೆರಡರಲ್ಲಿ ಒಂದು ಸ್ಪೀಸೀಸ್ ಬರ್ತಾ ಇತ್ತು. ತನ್ನಿಂದ ತಾನೇ ಅದು ವಾತಾವರಣ ಒಂದು ಇದು ಚೇಂಜ್ ಆದ ತಕ್ಷಣ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಅದರ ಇದೇನು ಹೆಚ್ಚು ಹಾನಿ ಮಾಡ್ತಾ ಇರಲಿಲ್ಲ, ರೈತರು ಇದ್ರ ಬಗ್ಗೆ ಜಾಸ್ತಿ ಆತಂಕಕ್ಕೆ ಒಳಗಾಗ್ತಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಹತೋಟಿ ಮಾಡೋದು ಕೂಡ ಭಾಳ ಕಷ್ಟ ಆಗ್ತಾ ಇದೆ ರೈತರಿಗೆ. ಸೊ ಹಂಗಾಗಿ ರೈತರು ಸ್ವಲ್ಪ ಇದ್ರ ಬಗ್ಗೆ ಭಾಳ ಒಂದು ಚಿಂತೆಗೀಡಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಾರಂಭಿಕ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ ಎಲೆ ಚುಕ್ಕೆ ರೋಗ, ಮತ್ತು ಇದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಅಂದರೆ ಹೇಗಿರ್ತದೆ ಸರ್? ಇದರದ್ದು ನಾವು ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ ಸರ್, ಅಂದರೆ ಚಿಹ್ನೆಗಳು ಯಾವ ರೀತಿ ಈ ಒಂದು ರೋಗನ ನಾವು ಗುರುತು ಮಾಡಬೇಕಪ್ಪ ಅಂದರೆ, ಸೊ ಉದಾಹರಣೆಗೆ ಸ್ವಲ್ಪ ದಿನದ ಹಿಂದೆ ನಾವು ನೋಡಿದಾಗ ಈ ಅಡಿಕೆ ಎಲೆಯನ್ನು ನಾವು ಲ್ಯಾಬಲ್ಲಿ ತಗೊಂಡೋಗಿ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ 3 ಶಿಲೀಂಧ್ರಗಳು ಕಾಣ್ತಾ ಇದ್ದಾವೆ ಸರ್. ಈಗೊಂದು ಏನು ಎಲೆ ಚುಕ್ಕೆ ರೋಗ ಏನು ಬರ್ತಾ ಇದೆ, ಸೊ ಅದನ್ನು ನಾವು ಆ ಎಲೆಯನ್ನು ತಗೊಂಡು ಲ್ಯಾಬಲ್ಲಿ ನೋಡಿದ್ರೆ 3 ಶಿಲೀಂಧ್ರಗಳು. ಸೊ ಫಿಲೋಸ್ಟಿಕ್ಟಾ, ಕೊಲೆಟೋಟ್ರೈಕಮ್ ಸ್ಪೀಸೀಸು ಮತ್ತು ಫಿಸ್ಟೋಲೇಸಿಯಾ ಅಂತ 3 ಸ್ಪೀಸೀಸು ಆ ಒಂದು ಎಲೆಗಳಲ್ಲಿ ಬಾಧಿಸ್ತಾ ಇದೆ. ಸೊ ಈ 3ರಲ್ಲಿ ಅತಿ ಹೆಚ್ಚು ಯಾವುದು ಬಾಧಿಸ್ತಾ ಇದೆ ಅಂತ ನಾವು ನೋಡಿದಾಗ ಕೊಲೆಟೋಟ್ರೈಕಮ್ ಸ್ಪೀಸೀಸ್, ಅದರಲ್ಲಿ ಕಹಾವೆ ಅಂತ ಒಂದು ಏನು ಇದೆ ಸ್ಪೀಸೀಸ್ ಇದೆ. ಸೊ ಸಬ್ ಸ್ಪೀಸೀಸು ಸಿಗಾರ ಅಂತ ಇದೆ. ಸೊ ಅದು ಏನು ಮಾಡ್ತಾ ಇದೆಯಪ್ಪ ಅಂದರೆ ಈ ಒಂದು ಎಲೆ ಚುಕ್ಕೆ ರೋಗದಲ್ಲಿ ಅತಿ ಹೆಚ್ಚು ಬಾಧೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ರೋಗಾಣು, ಅದು ಶಿಲೀಂಧ್ರಾಣುವಾಗಿ ನಮಗೆ ಕಂಡು ಬರ್ತಾ ಇದೆ. ಸೊ ಆಮೇಲೆ ಇದಕ್ಕೆ ಪೂರಕವಾದ ವಾತಾವರಣ ಅಂದರೆ ಇದೆ, ಸ್ವಲ್ಪ ತಂಪಾಗಿ ಇರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಸ್ವಲ್ಪ ಮಳೆ, ಆಮೇಲೆ ಆರ್ದ್ರತೆ ಜಾಸ್ತಿ ಇರ್ತಕ್ಕಂಥ ಒಂದು ಇದು, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರ್ತಕ್ಕಂಥ ಒಂದು ಏನು ಕಂಡೀಷನ್ ಇರುತ್ತೆ, ಅದು ಇದಕ್ಕೆ ಭಾಳ ಒಂದು ಪೂರಕವಾದ ವಾತಾವರಣ. ಸೊ ಆ ವಾತಾವರಣ ಇದ್ದರೆ ಇದ್ರ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈಗ ಈ ಕೊಲೆಟೋಟ್ರೈಕಮ್ ಆಗ್ಬೋದು ಅಥವಾ ಬೇರೆ ಸ್ಪೀಸೀಸ್ ಆಗ್ಬೋದು, ಇಂಥದ್ದು ಮಣ್ಣಿನಲ್ಲಿ ಇರ್ತದೋ ಅಥವಾ ಎಲೆಯಲ್ಲೇ ಇರ್ತದೋ, ಹೇಗಿದು ಬಾಧೆ ಉಂಟಾಗ್ತದೆ ಅಂತ? ಹಾಂ ಸರ್, ಇದು ನಾವು ನೋಡಿದಾಗ ಈ ಒಂದು ಏನು ಫಂಗಸ್ ಇದೆ, ಇದು ಗಾಳಿ ಮುಖಾಂತರ ಹರಡತಕ್ಕಂಥ ರೋಗ ಸರ್. ಸೊ ಇದನ್ನು ಯಾಕೆ ಹತೋಟಿ ಮಾಡಲಿಕ್ಕೆ ನಮ್ಮ ರೈತರಿಗೆ ಆಗ್ತಾ ಇಲ್ಲಪ್ಪ ಅಂದರೆ, ಇದು ಗಾಳಿ ಮುಖಾಂತರ ಹರಡತಕ್ಕಂಥ ರೋಗ. ಸೊ ಈಗ ಒಬ್ಬರು ಒಂದು ಜಮೀನಲ್ಲಿ ತಾಕಿನಲ್ಲಿ ಈ ಒಂದು ಶಿಲೀಂಧ್ರ ಕಂಡು ಬಂದಿದೆ ಅಂದರೆ, ಅವ್ರ ಪಕ್ಕದಲ್ಲಿರ್ತಕ್ಕಂಥ ಏನು ಜಮೀನು ತೋಟನೂ ಇರುತ್ತೆ, ಅದರಲ್ಲಿ ಕೂಡ ಈ ರೋಗಾಣು ಇತ್ತಪ್ಪ ಅಂದರೆ ಪಕ್ಕದಲ್ಲಿರೋರು ಪ್ಲಸ್ ಇಬ್ಬರು ಸಿಂಪಡಣೆ ಮಾಡಿದ್ರಷ್ಟೇ ಇದನ್ನು ನಾವು ಹತೋಟಿ ಮಾಡ್ಬೋದು. ಈಗ ಯಾವೊಂದು ರೈತರು ಬಂದಿರ್ತಾವ್ರಷ್ಟೇ ಹತೋಟಿ ಮಾಡಿ ಪಕ್ಕದವರು ಸಿಂಪಡಣೆ ಮಾಡಲಿಲ್ಲಪ್ಪ ಅಂದರೆ ಅದೇನಾಗುತ್ತೆ, ಒಂದು 20 ದಿನ ಈ ಔಷಧಿದು ಏನು ಎಫಿಷಿಯನ್ಸಿ ಅಂತ ಏನು ಕರಿತೀವಿ ಅದು ಕಡಿಮೆ ಆದ ತಕ್ಷಣ ಅದೇನು ಮಾಡುತ್ತೆ, ಪಕ್ಕದ ಹೊಲದಿಂದ ಮತ್ತು ಗಾಳಿ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಈ ರೋಗನ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ಕಮ್ಯುನಿಟಿ ಬೇಸ್ಡ್ ನಾವು ಸಿಂಪಡಣೆನ ತಗೊಳ್ಬೇಕಾಗಿತ್ತು, ಒಬ್ಬರೇ ನಾವು ಮಾಡಲಿಕ್ಕಾಗಲ್ಲ. ಈಗ ವರ್ಷದ ಯಾವ ಸಮಯದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗಿರ್ತದೆ ಮತ್ತು ಎಷ್ಟರ ಮಟ್ಟಿಗೆ ಇದು ಹಾನಿಯನ್ನು ಉಂಟು ಮಾಡ್ತಾ ಇದೆ? ಸರ್, ವರ್ಷದಲ್ಲಿ ಯೂಶ್ವಲಿ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಏನು ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತಲ್ಲ, ಸೊ ಹಾಗೆ ಇದ್ರದ್ದು ಸ್ವಲ್ಪ ತೀವ್ರತೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರಿಂದ ಎಷ್ಟು ಹಾನಿ ಆಗ್ತಾ ಇದೆಯಪ್ಪ ಅಂದರೆ ಸಾಕಷ್ಟು ಸುಮಾರು ಒಂದು 30-40% ಇಳುವರಿ ಕೂಡ ಇದರಿಂದ ಕಡಿಮೆ ಆಗ್ತಾಯಿದೆ. ಕೆಲವೊಬ್ಬರು ರೈತರು ಒಂದು 80% ಇಳುವರಿ ಲಾಸ್ ಆಗಿದೆ, ಗಿಡವೇ ಮುರಿದು ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ. ಯಾಕೆಂದರೆ ಇದರಲ್ಲಿ ನೋಡ್ರಿ, ಒಂದು ಚುಕ್ಕೆ ಆಯ್ತಪ್ಪ ಅಂದರೆ ಆ ಚುಕ್ಕೆ ಏನಾಗುತ್ತೆ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಚುಕ್ಕೆ ಎಲ್ಲ ಏನಾಗುತ್ತೆ, ಒಂದಕ್ಕೊಂದು ಸೇರ್ತಾ ಕಂಪ್ಲೀಟ್ ಎಲೆ ಎಲ್ಲ ಒಣಗಿಬಿಡುತ್ತೆ. ಸೊ ಅಂದರೆ ಅದರಲ್ಲಿ ಗ್ರೀನ್ ಮ್ಯಾಟರೇ ಇರಲ್ಲ, ಅಂದರೆ ಪತ್ರ ಹರಿತು ಅಂತ ಏನು ಕರಿತೀವಿ ಅದ್ರ ಇರಲ್ಲ. ಪತ್ರ ಹರಿತು ಇರಲಿಲ್ಲಪ್ಪ ಅಂದರೆ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀಲಿಲ್ಲಪ್ಪ ಅಂದರೆ ಅಲ್ಲಿ ಆಹಾರ ಉತ್ಪಾದನೆ ಆಗಲ್ಲ. ಸೊ ಆಹಾರ ಉತ್ಪಾದನೆ ಆಗಲ್ಲ ಅಂದರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ನಮ್ಮದು ಇಳುವರಿ ಭಾಳ ಕುಂಠಿತಗೊಳ್ಳುತ್ತೆ. ಸೊ ಇದರಿಂದ ಈ ಎಲೆ ಚುಕ್ಕೆ ರೋಗನ ಹತೋಟಿ ಮಾಡೋದು ಭಾಳ ಉತ್ತಮ.
ಈಗ ಇತ್ತೀಚಿನ ವರ್ಷಗಳಲ್ಲಿ ಇದರ ಬಾಧೆ ತೀವ್ರವಾಗಿ ಜಾಸ್ತಿ ಆಗೋದಕ್ಕೆ ಏನು ಕಾರಣ? ಸರ್, ಇವಾಗಲೇ ನಿಮ್ಗೆ ಹೇಳಿದೆ, ಹಿಂದೇನೂ ಇತ್ತು, ಅದು ತನ್ನಿಂದ ತಾನು ಬರ್ತಾ ಇತ್ತು. ಇತ್ತೀಚೆಗೆ ಯಾಕೆ ಇದ್ರ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡಿದಾಗ, ಸೊ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಈ ಮಳೆ ದಿನಗಳನ್ನು ನೀವು ಸ್ವಲ್ಪ ಒಂದು 5-6 ವರ್ಷಗಳ ಹಿಂದಿಂದ ಸ್ವಲ್ಪ ಮಳೆ ದಿನಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ನೋಡ್ತಾ ಬಂದರೆ, ಸೊ ಮಳೆ ದಿನಗಳು ಏನಾಗಿದೆ ಜಾಸ್ತಿ ಆಗಿದೆ. ಅಂದರೆ ಯಾವಾಗ ಮಳೆ ನಿಲ್ಲಬೇಕಾಗಿತ್ತು ಆವಾಗ ನಿಲ್ತಾ ಇಲ್ಲ, ಅದೇನಾಗ್ತಾ ಎಕ್ಸ್ಟೆಂಡ್ ಆಗ್ತಾಯಿದೆ. ಈ ಮಳೆ ದಿನಗಳು ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾಯಿದೆ, ಈ ಚಳಿಗಾಲ ಏನಾಗ್ತಾಯಿದೆ ಪೋಸ್ಟ್ಪೋನ್ ಆಗ್ತಾಯಿದೆ. ಅಂದರೆ ಯಾವಾಗ ಚಳಿಗಾಲ ಸ್ಟಾರ್ಟ್ ಆಗಬೇಕಾಗಿತ್ತು ಅವಾಗ ಸ್ಟಾರ್ಟ್ ಆಗ್ತಾಯಿಲ್ಲ, ಅದು ಮುಂದೆ ಹೋಗ್ತಾಯಿದೆ. ಸೊ ಈ ಒಂದು ಶಿಲೀಂಧ್ರದ್ದು ಏನಪ್ಪ ಅಂದರೆ, ಎಲೆ ಮೇಲೆ 4 ತಾಸು ನೀರಿನ ಅಂಶ ಇತ್ತಪ್ಪ ಅಂದರೆ ಇದು ಫಾಸ್ಟಾಗಿ ಮೊಳಕೆ ಹೊಡೆದು ಇಮ್ಮಿಡಿಯೇಟಾಗಿ ಗಾಳಿ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಸೊ ಈ ಒಂದು ವಾತಾವರಣ ನಾವು ನೋಡಿದಾಗ ಅದಕ್ಕೆ ಕಂಟಿನ್ಯೂಸ್ ಆಗಿ 4 ತಾಸು ಎಲೆ ಮೇಲೆ ನೀರು ಸಿಗ್ತಾಯಿದೆ. ಯಾಕೆಂದರೆ ಮಳೆನೂ ಜಾಸ್ತಿ ಆಗ್ತಾಯಿದೆ, ಜೊತೆಗೆ ಚಳಿಗಾಲನೂ ಪೋಸ್ಟ್ಪೋನ್ ಆಗ್ತಾಯಿದೆ. ಚಳಿಗಾಲ ಅಂದರೆ ಅದರ ಇಬ್ಬನಿ ನೀರೇನಿರುತ್ತೆ ಅದು ಸಾಕು ಅದಕ್ಕೆ ಎಲೆ ಮೇಲೆ ತೇವಾಂಶ 4 ತಾಸು ಇರಲಿಕ್ಕೆ. ಸೊ ಹಾಗಾಗಿ ಇದ್ರ ಒಂದು ಇದು ಏನು ಇದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಪ್ರಾಕೃತಿಕವಾಗಿ ಸಿಗ್ತಾ ಇರೋದ್ರಿಂದ ಇದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾಯಿದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ಈಗ ಈ ಸಮಗ್ರ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಒಂದು ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಆಗ್ಬೋದು, ಅಥವಾ ಒಂದು ಪೂರಕವಾದಂಥ ಒಂದು ವಾತಾವರಣ ಆಗ್ಬೋದು, ಇದರ ಒಂದು ಮಹತ್ವ ಏನು? ಇದರದ್ದು ನಿರ್ವಹಣೆ ಅಂತ ನಾವು ಬಂದಾಗ, ಸೊ ಮೊಟ್ಟ ಮೊದಲೇದಾಗಿ ನಾವು ಏನು ಮಾಡ್ಬೇಕಪ್ಪ ಅಂದರೆ, ಇದನ್ನು ನಾನು ಮೊದಲೇ ಹೇಳಿದಂಗೆ ಕಮ್ಯುನಿಟಿ ಬೇಸ್ಡ್ ಅಂದರೆ ಸಾಮೂಹಿಕವಾಗಿ ಸಿಂಪರಣೆಯನ್ನು ತಗೊಳ್ಬೇಕು. ಸಾಕಷ್ಟು ಇದರ ಬಗ್ಗೆ ಸಂಶೋಧನೆಗಳಾಗಿದ್ದವು. ಆಮೇಲೆ ಸಾಕಷ್ಟು ಇದಕ್ಕೆ ಒಂದು ಹತೋಟಿ ಮಾಡ್ತಕ್ಕಂಥ ಸಾಕಷ್ಟು ಶಿಲೀಂಧ್ರನಾಶಕಗಳನ್ನು ಆಲ್ರೆಡಿ ನಮ್ಮ ಸಂಶೋಧನಾ ಕೇಂದ್ರಗಳು ಆಲ್ರೆಡಿ ಶಿಫಾರಸು ಮಾಡಿದವು. ಒಂದೇನಪ್ಪ ಅಂದರೆ ಕಮ್ಯುನಿಟಿ ಅಂದರೆ ಸಾಮೂಹಿಕವಾಗಿ ನಾವು ಇದನ್ನು ಸಿಂಪರಣೆ ತಗೊಳ್ಬೇಕು. ಸೊ ಎರಡನೇ ಪ್ರಾಮುಖ್ಯವಾದ ಒಂದು ಮ್ಯಾನೇಜ್ಮೆಂಟ್ ಅಂದರೆ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ, ನಾವು ಎರಡನೇದು ಏನು ಮಾಡಬೇಕಪ್ಪ ಅಂದರೆ, ಸಂಪೂರ್ಣವಾಗಿ ಬಾಧೆಗೆ ಒಳಗಾಗಿರ್ತಕ್ಕಂಥ ಎಲೆಗಳನ್ನು ಕಟ್ ಮಾಡಿ ಹೊರಗೆ ಹಾಕಿ ಸುಡಬೇಕು. ಸೊ ನೀವು ಅದನ್ನು ಕಟ್ ಮಾಡದೆ ಅದೇ ಎಲೆಗಳ ಮೇಲೆ ನೀವು ಸಿಂಪರಣೆ ಮಾಡಿದರೆ ಇದನ್ನು ಅಷ್ಟು ಎಫೆಕ್ಟಿವ್ ಆಗಿ ಇದನ್ನು ಹತೋಟಿ ಮಾಡೋದು ಕಷ್ಟ. ಯಾಕಂದರೆ ಇನ್ಫೆಕ್ಷನ್ ಲೋಡು ಅದರಲ್ಲಿ ಜಾಸ್ತಿ ಇರುತ್ತೆ. ನೀವು ಸಿಂಪರಣೆ ಮಾಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಎಲ್ಲ ಫಂಗಸ್ಸು ಅದು ನಿಯಂತ್ರಣಕ್ಕೆ ಬರಲ್ಲ. ಸ್ವಲ್ಪ ಅದರದ್ದು ರೆಸಿಡಿ ಉಳಿದ್ರೂ ಕೂಡ ಅದು ಮತ್ತೆ ಮಲ್ಟಿಪ್ಲೈ ಆಗಿ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಯಾನಿಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಸ್ಯಾನಿಟೇಷನ್ ಅಂದರೆ ಏನಪ್ಪ ಅಂದರೆ, ನಾವು ತೀವ್ರವಾಗಿ ಬಾಧೆಗೊಳಗಾಗಿರ್ತಕ್ಕಂಥ ಎಲೆಗಳನ್ನು ನಾವು ಕಟ್ ಮಾಡಿ ಅದನ್ನು ಸುಡಬೇಕು, ಹೌದಾ? ಸೊ ಇದು ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ, ನಿಮಗೆ ನಾವಿಲ್ಲ ಸರ್ ನಾವು ರಾಸಾಯನಿಕವಾಗಿ ನಾವು ಯಾವುದೇ ಔಷಧಿಗಳನ್ನು ಸಿಂಪಡಣೆ ಮಾಡಲ್ಲ, ನಾವು ಬರೀ ಜೈವಿಕ ಶಿಲೀಂಧ್ರನಾಶಕಗಳಿದೆ ಅವನ್ನ ಬಳಸ್ತೀವಿ ಅಂತ ಯಾರಾದರೂ ರೈತರಿದ್ರಪ್ಪ ಅಂದರೆ ಅವರಿಗೆ ಕೆಲವೊಂದು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ನಾವು ಶಿಫಾರಸು ಮಾಡಿದ್ದೇವೆ. ಸೊ ಅದರಲ್ಲಿ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಆಗಿರ್ಬೋದು, ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಆಗಿರ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಅಥವಾ ಎರಡನ್ನೂ ಆಲ್ಟರ್ನೇಟ್ ಆಗಿ ನೀವು ಒಂದು 3-4 ಬಾರಿ ಸಿಂಪಡಣೆ ಮಾಡಿದರೆ ಇದನ್ನು ತಕ್ಕ ಮಟ್ಟಿಗೆ ಹತೋಟಿ ಮಾಡ್ಬೋದು. ಆಮೇಲೆ ಇದು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು. ಸೊ ಇದನ್ನು ನಾವು ಬಿಟ್ಟರೆ ಇನ್ನು ರಾಸಾಯನಿಕವಾಗಿ ಯಾವ ರೀತಿ ಇದನ್ನು ಹತೋಟಿ ಮಾಡ್ಬೇಕಂತ ನಾವು ಹೋದರೆ, ಸೊ ಇದನ್ನು ನಿಮಗೆಲ್ಲರಿಗೂ ಗೊತ್ತು, ದ ಬೆಸ್ಟ್ ಪ್ರಿವೆಂಟಿವ್ ಅಂದರೆ ಬರದೇ ಇರೋ ಥರ ಮಾಡಬೇಕಪ್ಪ ಅಂದರೆ ನಾವು ಈ ಬೋಡೋ ದ್ರಾವಣ ಅಂತ ಏನು ಕರಿತೀವಿ. ಸೊ ಆ ಬೋಡೋ ದ್ರಾವಣನ ವೈಜ್ಞಾನಿಕವಾಗಿ ನಾವು ಕರೆಕ್ಟಾಗಿ ತಯಾರು ಮಾಡಿಕೊಂಡು ಕರೆಕ್ಟು ಜೂನ್ ತಿಂಗಳಲ್ಲಿ ಮೊದಲನೇ ಸಿಂಪರಣೆನ ಕೊಡಬೇಕು, ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎರಡನೇ ಸಿಂಪರಣೆನ ಕೊಡಬೇಕು. ಆಮೇಲೆ ನಂತರ ಏನು ಮಾಡಬೇಕಪ್ಪ ಅಂದರೆ, ನಾವೇನು ಶಿಫಾರಸು ಮಾಡಿದ್ದೀವಿ ಅಂದರೆ ಈ ಪ್ರೊಪಿಕೊನೋಜಲ್ ಅಂತ ಒಂದು ಕೆಮಿಕಲ್ ಇದೆ ಫಂಗಿಸೈಡು. ಸೊ ಅದನ್ನು 1 ml 1 ಲೀಟ್ರ್ ನೀರಿಗೆ ಜೊತೆಗೆ ಗಮ್, ಸೊ ಅದನ್ನು ಬೆರೆಸಿ ನೀವು ಎಲೆಗಳಿಗೆ ಮತ್ತು ಹಿಂಗಾರಕ್ಕೆ ಎರಡಕ್ಕೂ ನೀವು ಸಿಂಪರಣೆ ಮಾಡ್ಬೋದು. ಸೊ ಈ ಸಿಂಪರಣೆ ಮಾಡಿ ಒಂದು 20 ದಿನ 15 ದಿನದಿಂದ 20 ದಿನ ನಂತರ ಈ ಪ್ರಾಪಿನೆಬ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಸೊ ಅದನ್ನು ನೀವು 2 ಗ್ರಾಮ್ 1 ಲೀಟ್ರ್ ನೀರಿಗೆ ಜೊತೆಗೆ ಗಮ್ಮನ್ನು ಹಾಕ್ಕೊಂಡು ಸಿಂಪರಣೆ ಮಾಡ್ಬೋದು. ಸೊ ಇನ್ನೂ ಏನಾದರೂ ಸ್ವಲ್ಪ ರೆಸಿಡಿ ಉಳಿದಿತ್ತಪ್ಪ, ಇನ್ನೂ ರೋಗ ಸ್ವಲ್ಪ ಮಟ್ಟಿಗೆ ಹತೋಟಿ ಆಗ್ತಾ ಇಲ್ಲಪ್ಪ ಅಂದರೆ ನೀವು 3ನೇ ಸಿಂಪರಣೆನೂ ಕೂಡ ಮಾಡ್ಬೋದು. ಸೊ 3ನೇ ಸಿಂಪರಣೆ ಮಾಡಬೇಕಪ್ಪ ಅಂದರೆ 2 ಕೆಮಿಕಲ್ ಆಪ್ಷನ್ ಇರ್ತವೆ ನಿಮಗೆ. ಒಂದು ಎಕ್ಸಾಕೋನೋಜಲ್ ಅಂತ ಒಂದಿದೆ, ಅದನ್ನು 1 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಜೊತೆಗೆ ಗಮ್ ಹಾಕ್ಕೊಂಡು ಸಿಂಪರಣೆ ಮಾಡಿರಿ. ಸೊ ಇಲ್ಲಪ್ಪ ಅಂದರೆ
ಈ ಕಾರ್ಬನ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಕರಿತೇವೆ ನಾವು. ಅದು ಸಾಪ್ ಅಂತ ನೀವು ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದನ್ನು 2 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಜೊತೆ ಗಮ್ ಹಾಕ್ಕೊಂಡು ಚೆನ್ನಾಗಿ ಎಲೆ ಮತ್ತು ಹಿಂಗಾರಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು ಸರ್. ಅಂದರೆ ಈಗ ಈ ರೋಗನಾಶಕಗಳನ್ನು ಒಂದೇ ರೀತಿಯ ರೋಗನಾಶಕಗಳನ್ನು ಬಳಸಬೇಕು ಅಥವಾ ಬದಲಾವಣೆ ಮಾಡ್ಕೊಳ್ಳೋದ್ರೆ ಒಳ್ಳೆಯದ? ಈಗ ಈ ಪ್ರಾಪಿಕೋನೋಜೋಲ್ ಅಂದರೆ ಅಜೋಲ್ ಗ್ರೂಪ್ಸ್ ಅಂತ ಇರ್ತವೆ ಸರ್. ಅದನ್ನು ನಾವು ಈ ಪ್ರಾಪಿಕೋನೋಜೋಲ್ ಸಿಂಪರಣೆ ಮಾಡಿ ನೆಕ್ಸ್ಟ್ ಮತ್ತು ಪ್ರಾಪಿಕೋನೋಜೋಲ್ ಸಿಂಪರಣೆ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಜೀವಾಣುಗಳಲ್ಲಿ ಈ ಅದನ್ನು ರೋಗ ನಿರೋಧಕ ಶಕ್ತಿ ತನ್ನಿಂತಾನೇ ಬಂದ್ಬಿಡುತ್ತೆ ಸರ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಂದೇ ರೀತಿಯ ಶಿಲೀಂಧ್ರನಾಶಕಗಳನ್ನು ನಾವು ಬಳಸಬಾರ್ದು. ಸೊ ಒಂದು ಈ ಅಜೋಲ್ ಗ್ರೂಪ್ಸ್ ಅಂದರೆ ಈ ಪ್ರಾಪಿಕೋನೋಜೋಲ್ ನಾವು ಸಿಂಪರಣೆ ಮಾಡಿದ್ದೇವಪ್ಪ ಅಂದರೆ ನೆಕ್ಸ್ಟ್ ಅದರ ಬೇರೆ ಈ ಪ್ರಾಪಿನೆಬ್ ಆಗಿರ್ಬೋದು ಅಥವಾ ಈ ಕಾರ್ಬಾಂಡೇಜಿಯಮ್ ಪ್ಲಸ್ ಮ್ಯಾಂಕೋಜೆಬ್ ಇದನ್ನು ಬೇರೆ ಚೇಂಜ್ ಮಾಡಿ ನಂತರ ಮತ್ತೆ ಅಜೋಲ್ ಗ್ರೂಪ್ಸ್ನ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಲ್ಲ. ಸೊ ನಾವು ಸಿಂಪರಣೆ ಮಾಡಿದ ತಕ್ಕಂಗೆ ಅದು ಎಫೆಕ್ಟಿವ್ ಆಗಿ ಕಂಟ್ರೋಲ್. ಜೊತೆಗೆ ಈ ಒಂದು ಎಲೆ ಚುಕ್ಕಿ ಆಗಿರ್ಬೋದು, ಯಾವುದೇ ರೋಗ ಆಗಿರ್ಬೋದು, ನಾವು ಇಮ್ಯುನಿಟಿ ಗಿಡದ ಒಂದು ಇಮ್ಯುನಿಟಿನ ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಅಂದರೆ ಉತ್ತೇಜನೆ ಮಾಡೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಶಿಫಾರಸಿತ ಪ್ರಮಾಣ ನಾವೇನು ವಿಶ್ವವಿದ್ಯಾಲಯ ಆಗಿರ್ಬೋದು, ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಏನು ನಾವು ಶಿಫಾರಸು ಮಾಡಿರ್ತೇವೆ ಅಷ್ಟು ಪ್ರಮಾಣದ ಸಾರಜನಕ ರಂಜಕ, ಪೊಟ್ಯಾಶ್, ಜಿಂಕು, ಬೋರಾನ್, ಮ್ಯಾಗ್ನೀಸಿಯಮ್ ಸಲ್ಫೇಟ್ ಇವುಗಳನ್ನು ನೀವು ವರ್ಷದಲ್ಲಿ 2 ಬಾರಿ ಕೊಡ್ತಾ ಬಂದ್ರಪ್ಪ ಅಂದರೆ ಸೊ ಆ ಗಿಡದಲ್ಲಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ರೋಗನ ತಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ. ಸೊ ಆವಾಗ ನೀವು ಈ ಒಂದು ಎಲೆ ಚುಕ್ಕಿಯ ರೋಗನ ಆರಾಮಾಗಿ ನಿಯಂತ್ರಣದಲ್ಲಿ ಇಡ್ಬೋದು ಸರ್. ಬಹುಶಃ ಸಾಮಾನ್ಯವಾಗಿ ಈಗ ಹೆಚ್ಚು ನಿಗಾ ವಹಿಸದೇ ಇರುವಂತಹ ತೋಟಗಳು ಅಥವಾ ನೆಗ್ಲೆಕ್ಟೆಡ್ ಗಾರ್ಡನ್ಸ್ ಅಂತ ಹೇಳ್ತೀವಲ್ಲ, ಇಂಥಲ್ಲಿ ರೋಗಗಳ ಬಾಧೆಯೂ ಕೂಡ ಜಾಸ್ತಿ ಅಂತ ಕೇಳಿದ್ದೀವಿ. ನಿಜವಾ ಇದು? ಹೌದು ಸರ್, ಹೌದು ಸರ್. ಅವ್ರು ಏನಾದರೂ ಇದನ್ನು ಹತೋಟಿ ಮಾಡಲಿಲ್ಲಪ್ಪ ಅಂದರೆ ಅದು ಏನಾಗುತ್ತೆ, ಅದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಈ ಒಂದು ರೋಗಾಣದ್ದು ಏನು ನಾನು ಆವಾಗಲೇ ಹೇಳಿದ್ದೆ, ಕೊಲೆಟ್ರೈಕಮ್ ಸ್ಪೀಸೀಸ್ದು. ಸೊ ಇದು ನಾರ್ಮಲ್ಲಾಗಿ ಗಾಳಿ ಬೀಸದೇ ಇರೋ ಸಮಯದಲ್ಲೇ 5 ಮೀಟ್ರ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಇದರ ಸ್ಪೋರ್ಸ್. ಸೊ ಮೀಡಿಯಮ್ ಆಗಿ ಗಾಳಿ ಬೀಸ್ತಪ್ಪ ಅಂದರೆ 10 ಮೀಟ್ರ್ ತನಕ ಸ್ಪ್ರೆಡ್ ಆಗುತ್ತೆ. ಜೋರಾಗಿ ಗಾಳಿ ಬೀಸ್ತಪ್ಪ ಅಂದರೆ ಅದು 15ರಿಂದ 20 ಮೀಟ್ರ್ ತನಕ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲದಲ್ಲಿ ಯಾವುದಾದ್ರೂ ಅಡಿಕೆ ತೋಟದ ಎಲೆ ಚುಕ್ಕೆ ಬಾಧೆ ತೀವ್ರಗೊಂಡು ಅವರು ಹತೋಟಿ ಕ್ರಮ ತಗೊಳ್ಳಿಲ್ಲಪ್ಪ ಅಂಥವ್ರಿಗೆ ನೀವು ತಿಳಿ ಹೇಳಿ ಅವರಿಗೆ ಸಿಂಪರಣೆ ಮಾಡಿರಿ ಅಂತ ಹೇಳ್ಬೇಕಾಗುತ್ತೆ. ಸೊ ಅವ್ರು ಸಿಂಪರಣೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಸೊ ಅದು ನಿಮ್ಮ ತೋಟಕ್ಕೆ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಯಾರು ನಿಯಂತ್ರಣ ಮಾಡ್ತಾ ಇರಲ್ಲೋ ಅಂಥ ರೈತರಿಗೆ ನೀವು ಸ್ವಲ್ಪ ತಿಳಿ ಹೇಳಿ ಅವರಿಗೆ ಕೆಲವೊಂದು ಈ ರೋಗನ ಹತೋಟಿ ಮಾಡ್ತಕ್ಕಂಥ ನಿಯಂತ್ರಣ ಕ್ರಮಗಳನ್ನು ಹೇಳಿಕೊಡೋದು ಭಾಳ ಉತ್ತಮ ಸರ್. ಈಗ ಬೇರೆ ಬೇರೆ ವಯೋಮಾನದ ಗಿಡಗಳು ಕೂಡ ತೋಟದಲ್ಲಿ ಇರ್ತವೆ. ಕೆಲವು ಇನ್ನೂ ಫಸಲು ಬಾರದೇ ಇರುವಂಥ ಗಿಡಗಳಿರ್ಬೋದು ಅಥವಾ ಚಿಕ್ಕ ಗಿಡಗಳಿರ್ಬೋದು, ಮತ್ತು ಸ್ವಲ್ಪ ವಯೋಮಾನ ಆಗಿರುವಂಥ ಒಂದು ಗಿಡಗಳು ಕೂಡ ಇರ್ಬೋದು. ಎಲ್ಲದಕ್ಕೂ ಒಂದೇ ಯೂನಿಫಾರ್ಮ್ ಆಗಿ ರೋಗ ಬರ್ತದ, ಹೇಗಿದೆ? ಸೊ ಹಾಗೇನಿಲ್ಲ, ಸ್ವಲ್ಪ ಆದಷ್ಟು ಇದು ಏನಾಗುತ್ತೆ ಅಂದರೆ ಸಣ್ಣ ಗಿಡಗಳು ಮತ್ತು ಮಧ್ಯಮ ಗಿಡಗಳಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ ಸರ್. ಸೊ ಏನು ಜಾಸ್ತಿ ಎತ್ತರದ ಮರಗಳಲ್ಲಿ ಈ ರೋಗ ಸ್ವಲ್ಪ ನಿಧಾನವಾಗಿ ಸ್ಪ್ರೆಡ್ ಆಗಿದೆ. ಬಟ್ ನಾವು ಒಂದು ಏನು ಕ್ಷೇತ್ರ ನಾವು ಹೋಗಿ ಪರಿಶೀಲನೆ ಮಾಡಿದಾಗ ನಮಗೇನು ಕಂಡು ಬಂದಿದೆ ಅಂದರೆ ಈ ಮಧ್ಯಮ ಗಾತ್ರ ಮತ್ತು ಸ್ವಲ್ಪ ಸಣ್ಣ ಗಾತ್ರದ ಗಿಡಗಳಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇದೆ. ಹಾಗಂತಹ ಎತ್ತರ ಗಿಡಗಳಲ್ಲಿ ಬರಲ್ಲ ಅಂತೇನೆಲ್ಲ ಬರುತ್ತೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ತೀವ್ರತೆ ಆ ಒಂದು ಗಿಡಗಳಲ್ಲಿ ಕಡಿಮೆ ಇದೆ ಸರ್. ಈಗ ಬಾಧಿತವಾಗಿರುವಂತಹ ಗಿಡದ ಭಾಗಗಳನ್ನು ಕತ್ತರಿಸಿ ತೆಗಬೇಕು ಅಂತ ಹೇಳಿದ್ರಿ. ಇದರ ಒಂದು ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡಬೇಕು ಇದನ್ನು? ಸರ್, ಬಾಧಿತ ಅಂದರೆ ಕಂಪ್ಲೀಟಾಗಿ ಎಲೆ ಚುಕ್ಕೆ ರೋಗ ಬಂದು ಏನು ಒಣಗಿರುತ್ತಲ್ಲ, ಸೊ ಅಂಥ ಎಲೆಗಳನ್ನಷ್ಟೇ ನೀವು ಏನು ಮಾಡಬೇಕಪ್ಪ ಅಂದರೆ ಕತ್ತರಿಸಿ ಅದನ್ನು ನಿಮ್ಮ ಒಂದು ತಾಕಿನಿಂದ ದೂರದಲ್ಲಿ ಒಂದು ಗುಡ್ಡೆ ಥರ ಮಾಡಿ ಅದನ್ನು ಸುಟ್ಟಾಕಬೇಕು, ಗುಂಡಿ ಹಾಕಿ ಮುಚ್ಚಬೇಕು. ಸೊ ಇದು ಭಾಳ ಒಂದು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್. ಸೊ ಇದನ್ನು ನೀವು ಮಾಡಲಿಲ್ಲಪ್ಪ ಅಂದರೆ ಏನಾಗುತ್ತೆ, ಅದರಲ್ಲಿ ಆ ಒಂದು ಶಿಲೀಂಧ್ರಗಳ ಒಂದು ಏನಿರುತ್ತೆ ಸಂಖ್ಯೆ ಜಾಸ್ತಿ ಇರುತ್ತೆ. ನಾವು ಸಿಂಪರಣೆ ಮಾಡಿದಾಗ ಎಲ್ಲ ಶಿಲೀಂಧ್ರಗಳು ಅಲ್ಲಿ ನಿಯಂತ್ರಣಕ್ಕೆ ಬರಲ್ಲ. ಸೊ ನಾವು ಈ ಥರ ಸ್ಯಾನಿಟೇಷನ್, ಈ ಸ್ವಚ್ಛತೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲೇ ನಾವು ಒಂದು 30% ಈ ರೋಗನ ಹತೋಟಿ ಮಾಡಿದಂಗೆ ಆಗುತ್ತೆ ಸರ್. ಈಗ ರೋಗ ಪೀಡಿತವಾದಂಥ ಒಂದು ಮರ ಸತ್ತು ಹೋಯಿತು, ಮುರಿದು ಬಿತ್ತು ಅಂತ ಇಟ್ಕೊಳ್ಳಿ, ಅಂಥ ಜಾಗದಲ್ಲಿ ಮರು ನಾಟಿ ಮಾಡೋದಿದ್ರೆ ತಕ್ಷಣವೇ ನಾಟಿ ಮಾಡ್ಬೋದು ಅಥವಾ ಅದಕ್ಕೇನಾದರೂ ಉಪಚಾರ ಏನಾರು ಮಾಡಬೇಕು? ಮಣ್ಣಿಗೆ ಕೊಳೆತು ಬಿತ್ತು ಅಂತ ಇಟ್ಕೊಳ್ಳಿ, ಅದು ಕೊಳೆ ರೋಗ ಬಂದು ಅದು ಬಡ್ರಾಟ್ ಅಂತ ಕರಿತೀವಿ ಸರ್. ಆ ಥರ ಆಗಿ ಬಿದ್ದ ತಕ್ಷಣ ನಾವು ಮರು ನಾಟಿ ಮಾಡ್ಬೋದು ಸರ್. ಕೆಲವೊಂದು ಪ್ರಿವೆಂಟಿವ್ ಮೆಜರ್ಸ್ ಅಂತ ಏನು ಹೇಳಿರ್ತೀವಿ, ಸೊ ಆ ಥರ ಒಂದು ಪ್ರಿವೆಂಟಿವ್ ಮೆಜರ್ಸ್ನ ತಗೊಂಡು ನಾವು ನಾಟಿ ಮಾಡ್ಬೋದು ಸರ್ ಆ ಒಂದು ಪ್ರದೇಶದಲ್ಲಿ.
ಬಹಳ ಸಂತೋಷ ಡಾಕ್ಟರ್ ಹರೀಶ್ ಅವರೇ. ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ಎಲೆ ಚುಕ್ಕೆ ರೋಗ ಹಾಗೂ ಇದರ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಸಾಮೂಹಿಕ ಜವಾಬ್ದಾರಿಯನ್ನು ಅರಿತು ಸುತ್ತಮುತ್ತಲಿನ ತೋಟದವರು ಎಲ್ಲರೂ ಕೂಡ ಈ ಒಂದು ನಿರ್ವಹಣಾ ಕ್ರಮವನ್ನು ಅನುಸರಿಸುವ ಒಂದು ಅಗತ್ಯ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.